ಆಲೂರು ಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವ ದ್ವಿಪಥ ರಸ್ತೆ ಚತುಷ್ಪಥ ರಸ್ತೆಯಾಗಿ ಪರಿವರ್ತನೆ. ಶಾಸಕ ಸಿಮೆಂಟ್ ಮಂಜು. ಆಲೂರು ಪಟ್ಟಣದ ಸೌಂದರ್ಯ ಹೆಚ್ಚಿಸುವುದೇ ನಮ್ಮ ಆದ್ಯ ಕರ್ತವ್ಯ. ಶಾಸಕ ಸಿಮೆಂಟ್ ಮಂಜು. ಆಲೂರು ತಾಲೂಕು ಕೇಂದ್ರವನ್ನು ಅಭಿವೃದ್ಧಿ ಮಾಡುವ ಮೂಲಕ ಜಿಲ್ಲೆಯಲ್ಲಿಯೇ ಮಾದರಿ ತಾಲೂಕಾಗಿ ಮಾಡುವ ಗುರಿಯನ್ನ ಇಟ್ಟುಕೊಂಡಿದ್ದು, ಹಂತ ಹಂತವಾಗಿ ಆಲೂರು ತಾಲೂಕು ಕೇಂದ್ರದ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನವನ್ನು ತರಲು ಶಕ್ತಿ ಮೀರಿ ಪ್ರಯತ್ನಿಸುತ್ತಿರುವುದಾಗಿ ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ತಿಳಿಸಿದ್ದಾರೆ. ಬೈರಾಪುರ ಸರ್ಕಲ್ನಿಂದ ಆಲೂರು ಪಟ್ಟಣದ ವೀರಶೈವ ಕಲ್ಯಾಣ ಮಂಟಪದವರೆಗಿನ ಹಾಲಿ ಇರುವ ದ್ವಿಪಥ ರಸ್ತೆಯನ್ನ ಚತುಷ್ಪಥ ರಸ್ತೆಯಾಗಿ ಪರಿವರ್ತಿಸಿ ನಿರ್ಮಿಸುವ ಸುಮಾರು 4 ಕೋಟಿ ವೆಚ್ಚದ ಕಾಮಗಾರಿಗೆ ಭೂಮಿ ಪೂಜೆಯನ್ನ ನೆರವೇರಿಸಿ ಮಾತನಾಡಿದ ಅವರು, ಆಲೂರು ತಾಲೂಕು ಕೇಂದ್ರವು ಹಾಸನ ಜಿಲ್ಲಾ ಕೇಂದ್ರಕ್ಕೆ ಕೇವಲ 12 ಕಿಲೋಮೀಟರ್ ಅಂತರವಿದ್ದರೂ ಕೂಡ ಆಲೂರು ತಾಲೂಕು ನಿರೀಕ್ಷಿತ ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನ ಕಾಣದೇ ಇರುವುದು ವಿಪರ್ಯಾಸವಾಗಿದೆ. ಹಾಸನ ಜಿಲ್ಲೆಯಲ್ಲಿ ಯಾವುದೇ ತಾಲೂಕು ಕೇಂದ್ರಗಳಿಗೆ ನಾವು ಪ್ರವೇಶ ಮಾಡಿದಂತಹ ಸಂದರ್ಭದಲ್ಲಿ ತಾಲೂಕಿನ ಸೌಂದರ್ಯವನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ತಾಲೂಕು ಕೇಂದ್ರದಿಂದ 3 ರಿಂದ 4 ಕಿಲೋಮೀಟರ್ ಇರುವಾಗಲೇ ಚತುಷ್ಪಥ ರಸ್ತೆಗಳು ತಾಲೂಕು ಕೇಂದ್ರವನ್ನ ಸಂಪರ್ಕಿಸುತ್ತವೆ. ಆದರೆ ನಾವು ಆಲೂರು ತಾಲೂಕಿಗೆ ಪ್ರವೇಶ ಮಾಡುವ ಸಂದರ್ಭದಲ್ಲಿ ಒಂದು ಹೋಬಳಿ ಕೇಂದ್ರಕ್ಕೆ ಬಂದ ಅನುಭವವಾಗ್ತಾ ಇದೆ. ಆದ್ದರಿಂದ ಆಲೂರು ತಾಲೂಕು ಕೇಂದ್ರದ ಸೌಂದರ್ಯವನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ಹಾಗೂ ಈ ರಸ್ತೆಯಲ್ಲಿ ಹಲವಾರು ವಾಹನ ಅಪಘಾತಗಳಾಗಿ ಅನೇಕ ಜನ ತಮ್ಮ ಜೀವವನ್ನ ಕಳೆದುಕೊಂಡಿರುವ ಉದಾಹರಣೆಗಳಿವೆ. ಆದ್ದರಿಂದ ಅಪಘಾತದ ಪ್ರಮಾಣವನ್ನ ತಪ್ಪಿಸುವ ನಿಟ್ಟಿನಲ್ಲಿ ಇಂದು ಸುಮಾರು 4 ಕೋಟಿ ವೆಚ್ಚದಲ್ಲಿ ಬೈರಾಪುರ ಸರ್ಕಲ್ನಿಂದ ಆಲೂರು ಪಟ್ಟಣದ ವೀರಶೈವ ಕಲ್ಯಾಣ ಮಂಟಪದವರೆಗೆ ಈಗ ಹಾಲಿ ಇರುವ ರಸ್ತೆಯನ್ನ ಬಲಭಾಗದಲ್ಲಿ 3 ಮೀಟರ್, ಎಡಭಾಗದಲ್ಲಿ 3 ಮೀಟರ್ ಅಗಲೀಕರಣ ಮಾಡುವ ಮೂಲಕ ರಸ್ತೆಯ ಮಧ್ಯಭಾಗದಲ್ಲಿ ಡಿವೈಡರ್ ಅನ್ನ ಅಳವಡಿಸಿ ಆ ಸ್ಥಳದಲ್ಲಿ ಹೂವಿನ ಗಿಡಗಳನ್ನು ಬೆಳೆಸಿ ಒಂದು ರೀತಿಯ ಗಾರ್ಡನ್ ರೀತಿ ರಸ್ತೆಯನ್ನ ನಿರ್ಮಾಣ ಮಾಡುವ ಗುರಿಯನ್ನ ಇಟ್ಟುಕೊಳ್ಳಲಾಗಿದ್ದು, ಇನ್ನು NH 75 ರಿಂದ ಆಲೂರು ಪಟ್ಟಣಕ್ಕೆ ಪ್ರವೇಶಿಸುವ ಉಳಿಕೆ 650 ಮೀಟರ್ ರಸ್ತೆಯನ್ನು ಕೂಡ ಮುಂದಿನ ದಿನದಲ್ಲಿ ಚತುಷ್ಪಥ ರಸ್ತೆಯಾಗಿ ಪರಿವರ್ತಿಸಲು ಮುಂದಿನ ದಿನಗಳಲ್ಲಿ ಅನುದಾನವನ್ನು ಮೀಸಲಿಡುವುದಾಗಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಬೈರಾಪುರ ಸಂಘದ ಅಧ್ಯಕ್ಷ ಸಿಡಿ ಅಶೋಕ, ಬೈರಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೀರಭದ್ರಸ್ವಾಮಿ, ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶಿವಣ್ಣ, ಬಿಜೆಪಿ ಯುವ ಘಟಕದ ಅಧ್ಯಕ್ಷ ಸ್ನೇಹಜೀವಿ ಗಣೇಶ್, ಪ್ರಧಾನ ಕಾರ್ಯದರ್ಶಿ ಮಧುಕುಮಾರ್, ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಡಿಎಸ್ ನಂಜುಂಡಪ್ಪ, ನಂಜೇಶ, ಬಾಲಲೋಚನಾ, ಕೃಷ್ಣೇಗೌಡ, ಉದ್ಯಮಿ ಶೇಖರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶಾಂತ ನಿಲುವಾಗ್ಲು, NKS TV4 ಆಲೂರು. ಬ್ಯೂರೋ ರಿಪೋರ್ಟ್ ಶಾಂತ ನಿಲುವಾಗ್ಲು, NKS TV4 ಆಲೂರು. ಈ ಕಡೆ ಶಂಕುತೀರ್ಥ ಪಿಕಪ್ ಇದೆ, ಅದಕ್ಕೂ ಕೂಡ 40 ಕೋಟಿ ಕೊಡಬೇಕು ಅಂತೇಳಿ ಸರ್ಕಾರ ಪ್ರಸ್ತಾವನೆ ಕೊಟ್ಟಿದೆ. ಆ 40 ಕೋಟಿ ದುಡ್ಡು ಬಂದ್ರೆ 1896 ಆಗಿರ್ತಕ್ಕಂಥದ್ದು ಶಂಕುತೀರ್ಥ ಪಿಕಪ್ 1896 100 ವರ್ಷ ಕಳೆದೋಗಿದೆ. ಇವತ್ತು ಕೂಡ ಅದು ಕೂಡ ರಿಪೇರಿ ಆಗಿಲ್ಲ. ಅದನ್ನು ರಿಪೇರಿ ಮಾಡಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ರಿ. ಹೋರಾಟ ಮುಂದುವರಿಸ್ತಿದ್ದು ಬಿಡಲ್ಲ. ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ, ಇನ್ನು ಈ ಕೆಲವು ಈ ಕಡೆಗೆ ಇನ್ನೊಂದು ಕೆನಲ್ ಹೋಗುತ್ತೆ, ಎಂಥದ್ದು ಮೈನರಿಕ್ಷೆ ಇನ್ನೊಂದು ಕೆನಲ್ ಹೋಗುತ್ತೆ. ಯಾವ ಕೆನಲ್ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಈಗ ಸ್ವಲ್ಪ ಒಂದು 5 ಕೋಟಿ ರೂಪಾಯಿ ದುಡ್ಡನ್ನ ಈಗ ಟೆಂಡರ್ ಮಾಡಿಸ್ತಾ ಇದ್ದೀನಿ. ಅದಾದ್ರೆ ಆ ಕೆನಲ್ ರಿಪೇರಿ ಆಯ್ತು ಅಂದ್ರೆ ಈ ಭಾಗಕ್ಕೆಲ್ಲ ಸಗಣಿ ಅಲ್ಲ ಕರೆಕ್ಟ್, ಅದ್ರದ್ದೊಂದು ಆ ಅದೊಂದು ಸ್ವಲ್ಪ ಜಮೀನಿಗೆ ಹರಿಯುತ್ತೆ. ನನಗೇನು ಅಂದ್ರೆ ನೀರಾವರಿಯನ್ನ ಚೆನ್ನಾಗಿ ಮಾಡಿ ಈ ಭಾಗದ ರೈತರು ಉತ್ತಮವಾದ ಬೆಳೆ ಬೆಳಿಬೇಕು, ಬೆಳೆದಂತ ಬೆಳೆಯಿಂದ ಅವರು ಒಂದು 3 ಕಾಸು ಸಂಪಾದನೆ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರ್ತಕ್ಕಂಥದ್ದು. ಆ ಕಡೆ ಯಗಜಿ ಕೆನಾಲು ರಿಪೇರಿ ಆಗಬೇಕು. ಮನೆ DK ಶಿವಕುಮಾರ್ ಅವ್ರಿಗೆ ಅಧಿವೇಶನದಲ್ಲಿ ಕೇಳಿದ್ದೀವಿ, ಒಪ್ಕೊಂಡಿದ್ದಾರೆ, ರಿಪೇರಿ ಕೊಡ್ತೀನಿ ಅಂತೇಳಿ ಅಧಿವೇಶನದಲ್ಲೇ ಒಪ್ಕೊಂಡಿದ್ದಾರೆ. ಆದಷ್ಟು ಬೇಗ ಕೆನಾಲ್ ರಿಪೇರಿ ಆಗಬೇಕು, ಎಲ್ಲ ರೈತರು ಕೂಡ ನೀರಾವರಿ ಆಗಬೇಕು, ಕೆರೆಗಳ ಅಭಿವೃದ್ಧಿ ಆಗಬೇಕು, ಪಿಕಪ್ಗಳ ಅಭಿವೃದ್ಧಿ ಆಗಬೇಕು. ಟೋಟಲಿ ಈ ಕಡೆ ಈ ಭಾಗದಲ್ಲೆಲ್ಲ ನೀರಾವರಿ ಪ್ರದೇಶವನ್ನಾಗಿ ಮಾಡಿ ನೀರಾವರಿ ಬೆಳೆಯನ್ನ ಬೆಳೀತಕ್ಕಂಥ ಶಕ್ತಿ ನಮ್ಮ ರೈತರಿಗೆ ಬಂದಾಗ ನಾನು ಒಬ್ಬ ಶಾಸಕನಾಗಿದ್ದಕ್ಕೆ ನನಗೂ ಕೂಡ ಒಂದು ತೃಪ್ತಿ ಆಗುತ್ತೆ. ಈ ಭಾಗದಲ್ಲಿ ಇನ್ನೂ ಈ ಥರ ಬೇರೆ ಬೇರೆ ಕೆಲಸಗಳ ಅಭಿವೃದ್ಧಿ ಆಗಬೇಕು. ಆಲೂರು ಟೌನ್ ಲಿಮಿಟಲ್ಲಿ ಸುಮಾರು 70 ಲಕ್ಷ ರೂಪಾಯಿ ಕಾಮಗಾರಿಯನ್ನು ಇನ್ನೊಂದು 15 ದಿವಸದಲ್ಲಿ ಭೂಮಿ ಪೂಜೆ ಮಾಡಿ ಅದನ್ನು ಕೆಲಸ ಶುರು ಮಾಡ್ತೀನಿ. 70 ಲಕ್ಷ ರೂಪಾಯಿ ಹಣವನ್ನು ಚಿರಂಡಿ ರಸ್ತೆಗಳಿಗೆ ಇಟ್ಕೊಂಡಿದ್ದೀನಿ, ಅದು ಕೂಡ ಕೆಲಸವನ್ನು ಶುರು ಮಾಡ್ತೀನಿ. ಇನ್ನು ಆ ಕಡೆ ಭಾಗದಲ್ಲಿ ಒಂದು 600 ಮೀಟರ್ ಮಾಡಿದರೆ ಖಂಡಿತವಾಗ್ಲೂ ಎಲ್ಲ ಫುಲ್ 4 ವೇ ಆಗುತ್ತೆ, ವೆಹಿಕಲ್ ಓಡಾಡ್ಲಿಕ್ಕೆ ಕೂಡ ಅನುಕೂಲ ಆಗುತ್ತೆ. ಒಂದು ತಾಲೂಕು ಹೆಡ್ ಕ್ವಾರ್ಟರ್ ಆಲೂರು ತಾಲೂಕು ಹಾಸನಕ್ಕೆ ಕೇವಲ 15 ಕಿಲೋಮೀಟರ್ ದೂರದಲ್ಲಿದ್ದರೂ ಕೂಡ ಎಷ್ಟು ಅಭಿವೃದ್ಧಿ ಆಗಬೇಕು ಅಷ್ಟು ಅಭಿವೃದ್ಧಿ ಆಗಿಲ್ಲ ಅಂತ ನಾನು ಹೇಳಲ್ಲ. ಅದು ತಾಲೂಕು ಹೆಡ್ ಕ್ವಾರ್ಟರ್ ಅಂದ್ರೆ ಸಕಲೇಶಪುರದಲ್ಲಿ ಹೋದ್ರೆ ಮೈನ್ ರೋಡ್ ಸೈಡಲ್ಲಿ ಅಲ್ಲಿರ್ತಕ್ಕಂಥ ಭೂಮಿ ಬೆಲೆ ನೋಡಿ, ಇಲ್ಲಿರ್ತಕ್ಕಂಥ ಭೂಮಿ ಬೆಲೆ ನೋಡಿ. ಜಿಲ್ಲಾ ಕೇಂದ್ರದಿಂದ ಬರೀ 15 ಕಿಲೋಮೀಟರ್ ದೂರದಲ್ಲಿದೆ.
ಆದರೆ ಒಬ್ಬ ತಾಲೂಕು ಕೇಂದ್ರ ಎಷ್ಟು ಅಭಿವೃದ್ಧಿ ಆಗಬೇಕು ಅಷ್ಟು ಅಭಿವೃದ್ಧಿ ಆಗಬೇಕಾಗಿತ್ತು. ಅದು ಬೇರೆ ಬೇರೆ ರೀತಿಯಲ್ಲಿ ಅಭಿವೃದ್ಧಿ ಆಗಿಲ್ಲ. ಖಂಡಿತವಾಗ್ಲೂ ಕೂಡ ಈ ಭಾಗದ ರಸ್ತೆ 2 ವೇ ಮಾಡಬೇಕು ಅಂತಕ್ಕಂಥದ್ದು ನನ್ನ ಮೊದಲಿಂದ ಕನಸಿತ್ತು. ಇವತ್ತು ಸುಮಾರು 4 ಕೋಟಿ ಹಣವನ್ನು ಇಟ್ಟು ಕೊನೆಪೇಟೆಯಿಂದ ಬೈರಾಪುರ ತನಕ 2 ವೇ ರೋಡ್ನ ಮಾಡಲಿಕ್ಕೆ ಕಾಮಗಾರಿ ಪ್ರಾರಂಭ ಆಗ್ತಾ ಇದೆ. ಈ ಕಾಮಗಾರಿಗೆ ಇನ್ನೂ ಕೂಡ 1.5 ಕೋಟಿಗೂ ಹೆಚ್ಚು ದುಡ್ಡು ಬೇಕು. ಈಗ 2 ವೇ ರಸ್ತೆ ಮಾಡಿ ಮಧ್ಯ ಕರ್ಬ್ ಸ್ಟೋನ್ನ ಹಾಕಿಸ್ತಾ ಇದ್ದೀನಿ, ನಾಮಫಲಕ ಹಾಕಿಸ್ತೀನಿ, ಸೈಡ್ ಪೇಂಟಿಂಗ್ ಮಾಡಿಸ್ತೀನಿ, ಹಂಪ್ಸು ಮಾಡಿಸ್ತೀನಿ. ಆದರೆ 2 ಸೈಡು ಡ್ರೈನೇಜ್ ಆಗಬೇಕು, ಅದಕ್ಕೆ ಸ್ಲ್ಯಾಬ್ಗಳಾಗಬೇಕು, ಮಧ್ಯದಲ್ಲಿ ಗಾರ್ಡನ್ ಆಗಬೇಕು, ಮತ್ತು ಲೈಟ್ಗಳಾಗಬೇಕು. ಇದೆಲ್ಲ ಬೇಕು ಅಂದರೆ ಸುಮಾರು ಇನ್ನೂ 1.5 ರಿಂದ 2 ಕೋಟಿ ರೂಪಾಯಿ ಹತ್ತತ್ರ ಹಣ ಬೇಕು. ಮುಂದಿನ ಬರೋ ಹಣದಲ್ಲಿ ಅದಕ್ಕೆ ದುಡ್ಡು ಇಡ್ತೀನಿ. ಅದಕ್ಕೂ ಎಸ್ಟಿಮೇಷನ್ ಮಾಡಿಸ್ಕೊಂಡಿದ್ದೀನಿ. ಯಾಕೆಂದರೆ ಯಾವ್ದಾದ್ರು ಒಂದು ಕೆಲಸ ಆದರೆ ಅದಕ್ಕೊಂದು ಚೆನ್ನಾಗಿ ಆಗಬೇಕು, ಸಾರ್ವಜನಿಕ ಕೂಡ ಉಪಯೋಗ ಆಗಬೇಕು. ಏಕೆಂದರೆ ಇಲ್ಲಿರ್ತಕ್ಕಂಥ ವೆಹಿಕಲ್ಗಳಲ್ಲಿ ಆಪೋಸಿಟ್ ವೆಹಿಕಲ್ಗಳು ಬಂದಾಗ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತವೆ, ಜನಗಳಿಗೆ ಸಾವು ನೋವಾಗುತ್ತೆ. ಅದು ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ. ಮತ್ತು ತಾಲೂಕು ಹೆಡ್ ಕ್ವಾರ್ಟರ್ಗೆ ಎಂಟ್ರೆನ್ಸ್ ಆಗಬೇಕಾದ್ರೆ ಒಂದು ತಾಲೂಕು ಹೆಡ್ ಕ್ವಾರ್ಟರ್ ಅಂತ ನೋಡಿದಾಗಲೇ ಗೊತ್ತಾಗಬೇಕು ಆ ಕಡೆ ಈ ಕಡೆ ಹೋಗ್ತಕ್ಕಂಥ. ಮೊದಲೇ ಈಗ ಬೈಪಾಸ್ ಬೇರೆ ಆಗಿರೋದ್ರಿಂದ ಆಲೂರು ತಾಲೂಕು ಒಳಗಡೆ ಬರ್ತಕ್ಕಂಥವ್ರು ಕಡಿಮೆ. ಆಲೂರು ತಾಲೂಕು ಅಭಿವೃದ್ಧಿ ಆಗಬೇಕು ಅಂತೇಳಿ ನಾನು ಆಲೂರು ತಾಲೂಕಲ್ಲಿ ಟೌನ್ ಒಳಗೆ ಗುಡ್ಡಿಮಿದಿಂದ ಮೊದಲಲ್ಲಿ ರೋಡ್ ಮಾಡಿಸಿದ್ದೀನಿ. ಅದಾದ ನಂತರದಲ್ಲಿ ಈಗ KB ಸರ್ಕಲಿಂದ ಒಂದು 400 ಮೀಟರ್ ಅದನ್ನು ಕೂಡ ಮುಂದುವರಿಸಿದ್ದೀನಿ. ಅಲ್ಲೂ ಕೂಡ ಇನ್ನೊಂದು ಕಿಲೋಮೀಟರ್ ಇದೆಯಾ, ಇನ್ನೊಂದು 650 ಮೀಟರ್ ಅದನ್ನು ಕೂಡ 2 ವೇ. ಇಷ್ಟಾದ ಮೇಲೆ ಅಲ್ಲ ಅದಾಗಿದೆ, ಇನ್ನೂ 600 ಮೀಟರ್ ಮಾಡ್ಬೇಕು. 400 ಮೀಟರ್ ಮಾಡಿದ್ರೆ ಇನ್ನೂ 600 ಮೀಟರ್ ಮಾಡಿ ಅದಕ್ಕೂ ಕೂಡ ಮಧ್ಯದಲ್ಲಿ ಕರ್ಬ್ ಸ್ಟೋನ್ ಹಾಕಿ ಗಾರ್ಡನ್ ಮಾಡಿ ಅಲ್ಲೂ 2 ವೇನ ಮಾಡ್ತೀನಿ. ಅದಾದ್ಮೇಲೆ ಬಿಕ್ಕೋಡ್ ಸರ್ಕಲ್ ಒಂದು ಅಗಲ ಆಗಬೇಕು. ನನ್ನ ಕನಸಿರ್ತಕ್ಕಂಥದ್ದು ಬಿಕ್ಕೋಡ್ ಸರ್ಕಲ್ ಒಂದು ಅಗಲ ಆದರೆ ಊರಿಗೊಂದು ಅಟ್ಲೀಸ್ಟ್ ಒಂದು ಒಳ್ಳೆ ಕಳೆ ಬರುತ್ತೆ, ಮತ್ತು ಊರಲ್ಲಿ ವೆಹಿಕಲ್ ಓಡಾಡ್ಲಿಕ್ಕೂ ಕೂಡ ಒಂದು ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ನನ್ನ ಭಾವನೆ. ಅದೇ ರೀತಿಯಲ್ಲಿ ಇವತ್ತು ಒಂದು 100 ಅಡಿದು ಒಂದು ಧ್ವಜಸ್ತಂಭನ ಮಾಡಿಸ್ತಾ ಇದ್ದೀನಿ. ಇವತ್ತು ಎಲ್ಲಿ ಕೊನೆಪೇಟೆ ಫುಲ್ ಜಾಗ ಖಾಲಿ ಇದೆಯಲ್ಲ, ಅದು ಕೂಡ ಪೂಜೆ ಇಟ್ಕೊಂಡಿದ್ದೀನಿ. ದಯವಿಟ್ಟು ಬನ್ನಿ. ಒಂದು 100 ಫೀಟ್ ಇದ್ದು ಧ್ವಜಸ್ತಂಭನ ಇವತ್ತು ಪೂಜೆ ಮಾಡ್ತಾ ಇದ್ದೀನಿ. ಇನ್ನೂ ಹಲವಾರು ಕಾಮಗಾರಿಗಳನ್ನ ಈ ಭಾಗದಲ್ಲಿ ಆಗಬೇಕು. ಇದಕ್ಕೂ ಕೂಡ ಒಂದು 5 ಲಕ್ಷ ದುಡ್ಡು ಇಟ್ಟಿದ್ದೀನಿ. ಬಹುಶಃ ಇನ್ನೊಂದು ವಾರ 15 ದಿವಸದೊಳಗೆ ಇದು ಕೆಲಸ ಶುರು ಆಗುತ್ತೆ. ಅದು MIDB ಸಮಸ್ಯೆ ಆಗಿತ್ತು, ಹಂಗಾಗಿ ಇದಾಗಿದೆ. ಈಗ ರಮೇಶ್ ಬರಕ್ಕೆ ಹೇಳಿದ್ದೀನಿ, ಆಗುತ್ತೆ. ಈ ಭಾಗದಲ್ಲಿ ಇನ್ನೂ ಹಲವಾರು ಅಭಿವೃದ್ಧಿ ಕಾಮಗಾರಿಗಳನ್ನ ನಾನು ಮಾಡ್ತಾ ಇದ್ದೀನಿ. ಹೊಸ ರೋಡ್ ಮಾಡಲಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಗುಂಡಿಗಳನ್ನ ಮುಚ್ಚಿಸ್ತಕ್ಕಂಥ ಕೆಲಸ ಮಾಡೋದು ಕೂಡ ನಾನು ಮಾಡ್ತಾ ಇದ್ದೀನಿ. ನನ್ನ ಆಸೆ ಏನು ಅಂದರೆ ಇಷ್ಟು ಮಾಡಿದ್ದಕ್ಕೆ ನಮ್ಮ ಸಾಗರ ಸಮಸ್ಯೆ ಮುಗಿದೋದಲ್ಲ. ನನ್ನ ಆಸೆ ಇರ್ತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ಯಗಚಿ ಮತ್ತು ವಾಟೆಹೊಳೆ ಚಾನಲ್ ಇದೆಯಲ್ಲ, ಆ ಡ್ಯಾಮು 18,000 ಎಕರೆಗೂ ನೀರು ಹರಿಬೇಕು. ಆಗ ಮಾತ್ರ ನಾನು ಮಾಡ್ತಕ್ಕಂಥ ಕೆಲಸ ಆ ನೀರನ್ನು ಹರಿಬೇಕು. ಆ ನೀರು ರೈತರ ಜಮೀನಿಗೆ ಹರಿಬೇಕು. ಆ ನೀರಿಂದ ನಮ್ಮ ರೈತರು ಕನಿಷ್ಠ 2 ರಿಂದ 3 ಬೆಳೆ ಬೆಳಿಬೇಕು. ಆಗ ಮಾತ್ರ ನಾನು ಮಾಡಿದ ಕೆಲಸ ಸಾರ್ಥಕ ಆಗುತ್ತೆ ಅಂತೇಳಿ ನಾನು ಸಂದರ್ಭದಲ್ಲಿ ಹೇಳ್ತೀನಿ. ನಾನು ಪ್ರತಿ ಬಾರಿ ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ವಾಟೆಹೊಳೆ ಇರ್ಬೋದು, ಯಗಚಿ ಇರ್ಬೋದು, ಜನ ಜಮೀನನ್ನ ಕಳ್ಕೊಂಡಿದ್ದಾರೆ, ಎತ್ತಿನೊಳಲ್ಲಿ ಜಮೀನು ಕಳ್ಕೊಂಡಿದ್ದಾರೆ. ಈಗ ರೈಲ್ವೆ ಟ್ರ್ಯಾಕ್ ಹೋಗಿ ಅದಕ್ಕೂ ಕೂಡ ಜಮೀನು ಕಳ್ಕೊಂಡಿದ್ದಾರೆ. ಇಲ್ಲಿರ್ತಕ್ಕಂಥ ಬಡ ರೈತರು 2 ಎಕರೆ 1 ಎಕರೆ ಇರ್ತಕ್ಕಂಥ ರೈತರು, ನಮ್ಮ ರೈತರು ಇರೋದ ಜಮೀನಲ್ಲಿ 3 ಕಾಸು ದುಡ್ಡು ನೋಡಬೇಕು ಅಂತ ಹೇಳಿದ್ರೆ ನೀರಾವರಿ ಆಗಬೇಕು. ವಾಟೆಹೊಳೆಗೆ 18,000 ಎಕರೆ ಕೆನಲ್ ಮಾಡಿದ್ದಾರೆ, ಆದರೆ ಎಲ್ಲಿಗೂ ಕೂಡ ನೀರು ಬರಲ್ಲ. ಬರೀ ಕೇವಲ 3-4 ಸಾವಿರ ಎಕರೆಗೆ ನೀರು ಬರ್ತಾರೆ. 18,000 ಎಕರೆಗೂ ನೀರು ಹರಿಬೇಕು. ಎಲ್ಲ ರೈತರು ಕೂಡ ಸೌಕರ್ಯ ಇಲ್ಲ ಅಂತ ಹೇಳಿದ್ದು, ಅದನ್ನ ಮನಗಂಡು ಸದನದಲ್ಲಿ ಮಾತಾಡಿದ್ರು. ಮತ್ತೆ ನಮ್ಮ ಬೈರಾಪುರ ಕೃಷ್ಣೇಗೌಡರು ತುಂಬಾ ಹೋರಾಟ ಮಾಡಿದ್ರು. 40 ವರ್ಷಗಳಿಂದ ಯಾವುದೇ ರೀತಿ ಒಂದು ದುರಸ್ತಿ ಆಗದೆ ಬೇಬ ಫಾರೆಸ್ಟು ತುಂಬಾ ಎಲ್ಲ ರೈತರು ತುಂಬಾ ಆತಂಕದಲ್ಲಿದ್ರು. ಅದನ್ನ ನಮ್ಮ ನೆಚ್ಚಿನ ಶಾಸಕರು ಮನಗಂಡು ಇಂದು ಸದನದಲ್ಲಿ ಮಾತಾಡಿ ಸರ್ಕಾರ ಎತ್ತಿ ನೋಡುವಂತೆ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ನಾವು ಏನೇ ಹೇಳಿದ್ರು ಕೂಡ, ಜನಸಾಮಾನ್ಯ ವ್ಯಕ್ತಿ ಹೇಳಿದ್ರು ಕೂಡ, ದೊಡ್ಡವರು ಹೇಳಿ ಚಿಕ್ಕವರು ಹೇಳಿ, ಅವರು ಪ್ರಾಮಾಣಿಕ ಪ್ರಯತ್ನವನ್ನ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಒಂದು ಭಾಗಕ್ಕೆ ಇಂಥ ಶಾಸಕರು ಸಿಕ್ಕಿರುವುದು ಒಂದು ತುಂಬಾ ಸಂತಸಕರ ವಿಚಾರ. ಮುಂದಿನ ದಿನಗಳಲ್ಲಿ ಇಂಥ ಶಾಸಕರು, ಒಬ್ಬ ಸಾಮಾನ್ಯ ವ್ಯಕ್ತಿ ಶಾಸಕರಾಗಿರೋದೇ ನಮಗೆ ಸಂತೋಷ. ಆದರೆ ಇಂಥ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇರೋದು ಇನ್ನೂ ಒಂದು ಸಂತೋಷ. ಇನ್ನೂ 2 ವರ್ಷಗಳಲ್ಲಿ ಉತ್ತಮ ಕೆಲಸ ಮಾಡಿ ಮತ್ತೆ ಮುಂದಿನ ಬಾರಿ ಶಾಸಕರಾಗಿ ಸಚಿವರಾಗಿ ಮುಂದ್ಬಂದು ನಮ್ಮ ಭಾರತದಲ್ಲಿ ಒಂದು ಒಳ್ಳೆ ನಾಯಕರಾಗಿ ಬೆಳೆಯಲಿ, ನೊಂದವರಿಗೆ ದನಿಯಾಗಲಿ, ಉತ್ತಮವಾದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇನ್ನೂ ಮಾಡಲಿ, ದೇವರು ಅವರಿಗೆ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನಮ್ಮ ಎಲ್ಲ ಊರಿನ ಹಿರಿಯ ಮುಖಂಡರಿಗೆ ಮತ್ತೆ ಎಲ್ಲ ಗ್ರಾಮ ಪಂಚಾಯತ್ ಭೂಮಿ ಪೂಜೆ ಮಾಡ್ತೀನಿ. ಆದಷ್ಟು ಬೇಗ ಅಧಿವೇಶನ ಮುಗಿಸ್ಕೊಂಡು ಎಲ್ಲ ಕಡೆ ಕೆಲಸಗಳು ಶುರು ಆಗ್ತವೆ. ನಮ್ಮ ಉದ್ದೇಶ ಏನು ಅಂತ ಹೇಳಿದರೆ, ಈಗ ಹೊಸೂರು ರಸ್ತೆ ಇರ್ಬೋದು, ವಾತ್ನಳ್ಳಿಪುರ ಇರ್ಬೋದು, ಅಲ್ಲಿಂದ ಮೇರ್ವೆಗೆ ಹೋಗೋ ರಸ್ತೆಗೂ ದುಡ್ಡು ಇಟ್ಕೊಂಡಿದ್ದೀನಿ. ಇಲ್ಲಿಂದ ಮೇರ್ವೆ
ಈ ಹೊನ್ನನಹಳ್ಳಿ ಕ್ರಾಸ್ ಇಂದ ಹಿಡಿದು ಮೇರ್ವೆ ಆ ಕಡೆ ಲಾಸ್ಟಿಗೆ ಕನೆಕ್ಟಿಂಗ್ ಆಗತ್ತಲ್ಲ, ಅದನ್ನು ದುಡ್ಡಿಟ್ಟೀನಿ ಆಯ್ತಾ, ಅದನ್ನು ದುಡ್ಡಿಟ್ಕೊಂಡಿನಿ, ಅದನ್ನು ಕಾಮಗಾರಿ ಆಗುತ್ತೆ. ಯಾವ್ದು ಕಟ್ಟಾಯ ಬೇಡ್ರಲ್ಲಿ ಅದಾಗತ್ತೆ ಆಗತ್ತೆ. ನಮ್ಮ ಇನ್ನೊಂದು ಯಾವ್ದು ಮೂಡ್ನಳ್ಳಿಗೂ ಕೂಡ ದುಡ್ಡು ಇಟ್ಕೊಂಡಿದ್ದೀನಿ. ಅಂತಂತೂ ಎಲ್ಲ ಕಡೆ ಮಾಡ್ತಾ ಇದ್ದೀನಿ. ಈ ಕಡೆ ನಿಮ್ಮ ಇದು ಕೂಡ ಆಗಬೇಕು, ದೇವಸ್ಥಾನ